ಧರ್ಮಸ್ಥಳದಲ್ಲಿ ಸೌಜನ್ಯ ಅನ್ನೋ ಒಂದು ಹೆಣ್ಣು ಮಗಳ ರೇಪ್ ಅಂಡ್ ಮರ್ಡರ್ ಆಗಿ ಸುಮಾರು 15 ವರ್ಷಗಳೇ ಕಳೆದೋಗಿದೆ. ರೀಸೆಂಟ್ ಆಗಿ ಸಮೀರ್ MD ಅನ್ನೋ ಒಬ್ಬ ಯೂಟ್ಯೂಬರ್ ಮಾಡಿದಂತಹ ವಿಡಿಯೋ ಇಂದ ಮತ್ತೆ ಈಗ ಎಲ್ಲಾ ಜನರು ಇದ್ರ ಬಗ್ಗೆ ಮಾತಾಡೋ ಹಾಗಾಗಿದೆ. ಈ ಕೇಸ್ ಆಗಾಗ ಈ ರೀತಿ ಲೈಮ್ ಲೈಟ್ ಬರ್ತಾ ಇರುತ್ತೆ. ಕಾರಣ ಏನ್ ಗೊತ್ತಾ? ಇದೊಂದೇ ಕೇಸ್ ಅಲ್ಲ, ಇದೇ ತರ ಆ ಜಾಗದ ಸುಮಾರು ಜನ ಮರ್ಡರ್ ಆಗಿ ಅಥವಾ ಸೂಸೈಡ್ ಮಾಡ್ಕೊಂಡು ಸತ್ತಿದ್ದಾರೆ. ಈ ಕೇಸಲ್ಲಿ ಅಪರಾಧಿ ಅಂತ ಹೇಳಿ ಅರೆಸ್ಟ್ ಆದಂತಹ ಸಂತೋಷ್ ರಾವ್ನ ಕೋರ್ಟ್ ಈಗಾಗಲೇ ಅವನು ನಿರಪರಾಧಿ ಅಂತ ಹೇಳಿ ಬಿಡುಗಡೆ ಮಾಡಿದೆ. ಅಂದ್ರೆ ನಿಜವಾದ ಅಪರಾಧಿ ಆರಾಮಾಗಿ ಹೊರಗಡೆ ಓಡಾಡ್ಕೊಂಡಿದ್ದಾನೆ. ಇಲ್ಲಿ ಯಾರು ಧರ್ಮಸ್ಥಳದ ಬಗ್ಗೆ ಆಗ್ಲಿ ಅಥವಾ ಮಂಜುನಾಥ ಸ್ವಾಮಿಯ ಬಗ್ಗೆ ಯಾರು ತಕರಾರು ಎತ್ತಾ ಇಲ್ಲ. ಆದ್ರೆ ಆ ಊರಿನ ಜನ ಮಾತಾಡೋದು ಇದಕ್ಕೆ ನಿಜವಾದ ಕಾರಣ ಆ ಸ್ಥಳದಲ್ಲಿ ಇರುವಂತಹ ದೊಡ್ಡ ವ್ಯಕ್ತಿಯ ಕುಟುಂಬದವರು ಅಂತ. ಆ 3 ಜನರನ್ನ ಆ ಜಾಗದಲ್ಲಿ ಪ್ರತ್ಯಕ್ಷವಾಗಿ ನೋಡಿದಂತಹ ಒಬ್ಬ ಸಾಕ್ಷಿದಾರ ಈಗಾಗಲೇ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾನೆ. CID ಅವರು CBI ಅವರು ಎಲ್ಲಾ ತನಿಖೆ ಮಾಡಿದ್ರು ಸಹ ನಿಜವಾದ ಅಪರಾಧಿ ಯಾರು ಅಂತ ಇನ್ನೂ ಕಂಡುಹಿಡಿಯೋಕ್ಕಾಗಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಇನ್ವೆಸ್ಟಿಗೇಟ್ ಮಾಡಿದಂತಹ ಪೊಲೀಸ್ ಆಫೀಸರ್ ಎಲ್ಲಾ ಸಾಕ್ಷ್ಯಾಧಾರಗಳನ್ನು ನಾಶ ಮಾಡಿದ್ದಾನೆ. ಫೈನಲ್ ಆಗಿ ನಿನ್ನ ಹತ್ರ ದುಡ್ಡಿದ್ರೆ ಅಧಿಕಾರ ಇದ್ರೆ ನೀನು ಮಾಡೋ ಯಾವ ತಪ್ಪಲ್ಲ, ನೀನು ಅಪರಾಧಿನೇ ಅಲ್ಲ, ನಿನ್ಗೆ ಶಿಕ್ಷೆನೂ ಆಗೋದಿಲ್ಲ ಅಂತ. ನನ್ಗನ್ಸಿದ್ದು ಈ ಕೇಸಲ್ಲಿ ಸೌಜನ್ಯಳ ಸಾವಿಗೆ ನ್ಯಾಯ ಸಿಗ್ಬೇಕು ಅಂತ ಹೇಳಿದ್ರೆ ನಮ್ಮ ಕೋರ್ಟ್ ಅಥವಾ ಈ ತನಿಖೆಯಿಂದ ಸಾಧ್ಯನೇ ಇಲ್ಲ. ನಿಜವಾದ ಅಪರಾಧಿಗಳಿಗೆ ಅವ್ರು ಮಾಡಿರೋ ಕರ್ಮನೇ ಶಿಕ್ಷೆ ಕೊಡ್ಬೇಕು. ಏನಂತೀರಾ?